ಸ್ನೇಹಿತರೆ, ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ. ಮೈಸೂರು ದಸರಾ ಆನೆ ಪಡೆಗಳ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಆದರೆ ಈ ಬಾರಿ ಒಂದು ಮೇಜರ್ ಸರ್ಜರಿ ಕೂಡ ಆಗಿದೆ. ಅದು ಏನಂತ ಈ ಸಂಚಿಕೆಯಲ್ಲಿ ಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ 6 ವರ್ಷ ದಸರಾ ಗಜಪಡೆಯನ್ನು ಮುನ್ನಡೆಸಿದ್ದ ಕ್ಯಾಪ್ಟನ್ ಅಭಿಮನ್ಯುವನ್ನು ಅರಣ್ಯ ಇಲಾಖೆ ಈ ವರ್ಷ ನಾಡ ಹಬ್ಬದಿಂದ ಹೊರಗಿಟ್ಟಿದೆ. ಇಷ್ಟು ದೊಡ್ಡ ಬದಲಾವಣೆ ಏಕೆ ಎನ್ನುವುದನ್ನು ನೋಡುವುದಾದರೆ, ಅಭಿಮನ್ಯುವಿಗೆ 60 ವರ್ಷ ದಾಟಿದ ಕಾರಣ ನಿಯಮಾವಳಿಯಂತೆ ನಿವೃತ್ತಿ ನೀಡಲಾಗಿದ್ದು ಆಯ್ಕೆಗೆ ಪರಿಗಣಿಸಿಲ್ಲ. ಅಭಿಮನ್ಯು ಕೈಬಿಟ್ಟಿರುವುದರಿಂದ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಬೇಕಾಗಿದೆ. ಸ್ನೇಹಿತರೆ, 60 ವರ್ಷ ತುಂಬಿದ ಆನೆಗಳನ್ನು ಯಾವುದೇ ಕಾರ್ಯಗಳಿಗೆ ಬಳಸದೆ ವಿಶ್ರಾಂತಿ ನೀಡಬೇಕು. ಹೀಗಾಗಿ ಈ ಬಾರಿಯ ಗಜಪಡೆ ಪಟ್ಟಿಯಿಂದ ಅಭಿಮನ್ಯುವನ್ನು ಕೈಬಿಟ್ಟಿದ್ದೇವೆ ಎನ್ನುತ್ತಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ 2020ರಲ್ಲಿ ಅರ್ಜುನನ ಬದಲಿಗೆ ಅಂಬಾರಿ ಬರುವ ಜವಾಬ್ದಾರಿ ವಹಿಸಿಕೊಂಡಿದ್ದ ಅಭಿಮನ್ಯು ತನ್ನ ಶಿಸ್ತಿನ ನಡೆಯಿಂದ ಗಮನ ಸೆಳೆದಿತ್ತು. ವನ್ಯ ಮೃಗಗಳ ಸೆರೆ ಕಾರ್ಯಾಚರಣೆಗಳಲ್ಲಿ ಅಬ್ಬರಿಸಿದ್ದರೂ ಅಂಬಾರಿ ಬರುವಾಗ ಮಾತ್ರ ಸಂಯಮ ಕಳೆದುಕೊಂಡಿರಲಿಲ್ಲ. ಈ ಮೊದಲು ವಯಸ್ಸಿನ ಕಾರಣಕ್ಕೆ ಅರ್ಜುನನಿಗೆ ಅಂಬಾರಿ ಬರುವ ಜವಾಬ್ದಾರಿ ಹೇಳಿಸಿದ್ದರೂ ಪ್ರತಿ ದಸರೆಗೆ ಕರೆ ತರಲಾಗಿತ್ತು. ನಿಶಾನೆ ಆನೆಯಾಗಿ ಅರ್ಜುನ ಪಾಲ್ಗೊಳ್ಳುತ್ತಿತ್ತು. ಆದರೆ ಈ ಸಮಯದಲ್ಲಿ ಅಭಿಮನ್ಯುವನ್ನು ಅದಕ್ಕೂ ಸಹ ಪರಿಗಣಿಸಿಲ್ಲ. ಈ ಬಾರಿಯ ಜಂಬೂ ಸವಾರಿಯಲ್ಲಿ ಭೀಮ ಸಹ ಪಾಲ್ಗೊಳ್ಳುವುದು ಅನುಮಾನ. ಸದ್ಯ ಮದದಲ್ಲಿರುವ ಭೀಮ ಹಾಗೂ ಹರ್ಷ ಆನೆಗಳನ್ನು ಮೀಸಲು ಎಂದು ಪರಿಗಣಿಸಲಾಗಿದೆ. ಮದ ಹಿಡಿದರೆ ಮಾತ್ರ ಕರೆತರಲಾಗುತ್ತದೆ ಎಂದು ಇಲಾಖೆಯ ಮೂಲಗಳು ತಿಳಿಸಿವೆ. ಕಳೆದ ವರ್ಷ ಈ ಆನೆಗಳಿಗೆ ಅಂಬಾರಿ ತಾಲೀಮು ಮಾಡಿಸಿದ್ದೆವು. ಈ ವರ್ಷವೂ ಸಹ ಸಾಕಷ್ಟು ತಾಲೀಮಿನ ಬಳಿಕ ಒಂದರ ಹೆಸರು ಅಂತಿಮವಾಗಲಿದೆ. ಅವುಗಳ ವರ್ತನೆ, ಧೈರ್ಯವೇ ಆಯ್ಕೆಯ ಮಾನದಂಡವಾಗಿರಲಿದೆ ಎಂದು ಡಿಸಿಎಫ್ ಪ್ರಭುಗೌಡ ಹೇಳುತ್ತಾರೆ. ಆಗಸ್ಟ್ 26ರಂದು ನಾಗರಹೊಳೆ ಸಮೀಪದ ವೀರನ ಹೊಸಹಳ್ಳಿಯಿಂದ ಗಜಪಯಣ ಆರಂಭ ಆಗಲಿದೆ. ಈ ಮೂಲಕ ದಸರಾ ಜಂಬೂ ಸವಾರಿಯ ಸಿದ್ಧತೆಗೆ ಚಾಲನೆ ದೊರೆಯಲಿದೆ. ಇದರ ಮಧ್ಯೆ 6 ತಿಂಗಳ ಹಿಂದೆ ನಾಗರಹೊಳೆ ವನ್ಯಧಾಮದ ಮತ್ತಿಗೋಡು ಶಿಬಿರದಲ್ಲಿರುವ ಅಭಿಮನ್ಯು ಮರದ ದಿಮ್ಮಿಗಳನ್ನು ಸಾಗಿಸುವ ವೇಳೆ ಎಡಭಾಗದ ದಂತ ಭಗ್ನಗೊಂಡಿತ್ತು. ಇದು ಅಪಶಕನ ಎಂಬ ಕಾರಣಕ್ಕೆ ಅಭಿಮನ್ಯುವನ್ನು ಜಂಬೂ ಸವಾರಿಯಿಂದ ಕೈಬಿಡಲಾಗುತ್ತಿದೆ ಎಂಬ ಸುದ್ದಿ ಹಬ್ಬಿದೆ. ಆದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದನ್ನು ನಿರಾಕರಿಸಿದ್ದಾರೆ. ದಸರೆ ಆನೆಗಳನ್ನು ಈಗಾಗಲೇ ಹೆಸರು ಪ್ರಕಟಿಸಿದ್ದು 12 ಆನೆಗಳ ಅಂತಿಮ ಪಟ್ಟಿ ಪ್ರಕಟಗೊಂಡಿದೆ. ದಸರಾದಲ್ಲಿ ಪಾಲ್ಗೊಳ್ಳಲಿರುವ ಗಜಪಡೆಯ ಪಟ್ಟಿಯನ್ನು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರಿನಲ್ಲಿ ಮಂಗಳವಾರ ಬಿಡುಗಡೆ ಮಾಡಿದರು. ಜಂಬೂ ಸವಾರಿಗೆ 8 ಗಂಡು ಹಾಗೂ 4 ಹೆಣ್ಣು ಸೇರಿದಂತೆ ಒಟ್ಟು 12 ಆನೆಗಳು ಆಯ್ಕೆ ಆಗಿವೆ. ಅವುಗಳು ಯಾವುವು ಎಂದು ನೋಡುವುದಾದರೆ, ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಸುಗ್ರೀವ, ಲಕ್ಷ್ಮಿ ಹಾಗೂ ಕಾವೇರಿ ಆನೆಗಳು ಮೊದಲ ತಂಡದಲ್ಲಿ ಬರಲಿವೆ. ರೂಪ, ಚೈತ್ರ ಹಾಗೂ ಶ್ರೀಕಂಠ ಆನೆಗಳು 2ನೇ ತಂಡದಲ್ಲಿವೆ. ಈಗ ಎಲ್ಲರಿಗೂ ಕಾಡುವ ಪ್ರಶ್ನೆ ಏನೆಂದರೆ, ಅಭಿಮನ್ಯು ಬದಲಿಗೆ ಚಿನ್ನದ ಅಂಬಾರಿ ಹೊರಲು ಯಾರು ಸೂಕ್ತ ಎಂಬ ಪ್ರಶ್ನೆ.
ಇದಕ್ಕೆ ಉತ್ತರ ಧನಂಜಯ, ಮಹೇಂದ್ರ, ಪ್ರಶಾಂತ ಹಾಗೂ ಸುಗ್ರೀವನ ಹೆಸರು ಚಾಲ್ತಿಯಲ್ಲಿದೆ. ಈ 4ರಲ್ಲಿ ಒಂದಕ್ಕೆ ಅವಕಾಶ ಸಿಗಲಿದೆ. ಅದನ್ನು ಮುಂದೆ ನೋಡೋಣ. ಎಲ್ಲರಿಗೂ ನಮಸ್ಕಾರ.